ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಹಲಸಿನಕಾಯಿನ ಬಳಸಿ ಹಲಸಿನಕಾಯಿ ಚಿಪ್ಸ್ನ ಮಾಡೋಣ. ಹಲಸಿನಕಾಯಿ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕೆ ಮೊದಲು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಹಲಸಿನಕಾಯಿ ಇದು ಕಾಯಿನ ತೊಗೊಂಡಿದ್ದೀನಿ ನಾನು, ಹಣ್ಣಾಗಿಲ್ಲ. ಇದು ನೋಡಿ ಪೂರ್ತಿ ಕಾಯಿ ಇದೆ. ಇದು ಹಣ್ಣಾಗಿದೆ ಅಂತ ತೊಗೊಬಂದಿದ್ದೆ, ಹಣ್ಣಾಗಿಲ್ಲ. ಆದರೆ ಇದು ನೋಡಿ ಕಾಯಿ ಈ ಥರ ಇದೆ. ಕಾಯಿ ಇದನ್ನು ಬಿಡಿಸಿ ನಾನು ಸಿಪ್ಪೆ ಬೀಜ ಎಲ್ಲ ತೆಗೆದುಬಿಟ್ಟು ಇದು ಈ ಥರ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂಚೂರು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಉಪ್ಪನ್ನ ಹಾಕಿ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ, ಎಲ್ಲನೂ ಕೂಡ ಹೊಂದ್ಕೊಳ್ಳೋಂಗೆ. ಇದನ್ನು ನಾನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಹಲಸಿನಕಾಯಿನ. ಇವಾಗ ಸ್ವಲ್ಪ ನೀರನ್ನ ಹಾಕಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಸ್ವಲ್ಪನೇ ನೀರು ಚುಮ್ಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕಾರ್ನ್ಫ್ಲೋರೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಎಲ್ಲ ಮೇಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಡಿದು ಮೇಲ್ಗಡೆ ಎಲ್ಲ ಕೆಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಈ ಕಡೆ ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಾದ ಎಣ್ಣೆಗೆ ನಾವು ಚಿಪ್ಸ್ನ ಸ್ವಲ್ಪನೇ ಹಾಕ್ಕೊಂಡು ನಾವು ಈ ಥರ ಕರಿಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಕಲರು ಗೋಲ್ಡನ್ ಬ್ರೌನ್ ಬರೋ ತನಕ ಅದು ಒಂದು ಥರ ಕರಕರ ಸೌಂಡ್ ಬರುತ್ತೆ, ಅಲ್ಲಿ ತನಕ ನೀವು ಚಿಪ್ಸ್ನ ಕರಿಬೇಕಾಗತ್ತೆ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಅದನ್ನು ಕೂಡ ಮತ್ತೆ ಇರೋದನ್ನು ಅದೇ ಥರ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತಿನ್ನೋದಕ್ಕೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಹಲಸಿನಕಾಯಿ ಹಣ್ಣಾಗಿಲ್ಲ ಅಂತ ವೇಸ್ಟ್ ಮಾಡೋಕ್ಕೋಗಬೇಡಿ. ನೋಡಿ ಈ ರೀತಿ ಒಂದು ರೆಸಿಪಿ ಕೂಡ ಮಾಡ್ಬೋದು, ಸಖತ್ತಾಗಿರುತ್ತೆ. ಮಕ್ಕಳು ಸ್ನ್ಯಾಕ್ಸ್ ಥರ ಟೀ ಜೊತೆಗೆ ಆಗಲಿ ಊಟದ ಜೊತೆಗೆ ಆಗಲಿ ನೆಂಚ್ಕೊಂಡು ತಿಂತವೆ ಮಕ್ಕಳು ಕೂಡ, ಮನೆಯವರು ಕೂಡ ಎಲ್ಲರೂ ತಿನ್ಬೋದು. ಹೊರಗಡೆ ನೀವು ಆ ಎಣ್ಣೆ ಕರ್ದಿರಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಹೆಲ್ದಿಯಾಗಿ ಮನೇಲಿ ಮಾಡಿಕೊಡಿ, ರುಚಿಯಾಗಿ ಮಕ್ಕಳು ತಿಂತಾರೆ. ದಯವಿಟ್ಟು ಟ್ರೈ ಮಾಡಿ. ಊರಲ್ಲೆಲ್ಲ ಹಲಸಿನಕಾಯಿ ಇರುತ್ತೆ, ಮರದಲ್ಲೆಲ್ಲ ಹಲಸಿನಕಾಯಿ ಇರುತ್ತೆ, ಕಾಯಿ ಆಗಿದೆ ಅಂತ ಹೇಳ್ಬಿಟ್ಟು ಬಿಸಾಕೋಕ್ಕೆ ಹೋಗ್ಬಿಡಿ. ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.